ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ಏನಿವತ್ತು ನಮ್ಮ ಭಾರತೀಯರಿಗೆ ಸಂಭ್ರಮದ ದಿನ. ಯಾಕಂತೀರಾ, ನಮ್ಮ ವೀರ ಯೋಧ ವಿಂಗ್ ಕಮಾಂಡರ್ ಅಭಿನಂದನ್ ರವರು ನಮ್ಮ ದೇಶಕ್ಕೆ ವಾಪಸ್ ಬಂದಿರುತ್ತಾರೆ. ವಾಪಸ್ ಬಂದಿರೋದು ಒಂದು ದೊಡ್ಡ ವಿಷಯ ಅಲ್ಲ. ನಮ್ಮ ದೇಶದ ತಾಕತ್ತು ಎಂಥದ್ದು ಅಂತೂ ಇದರಲ್ಲಿ ಗೊತ್ತಾಗುತ್ತೆ. ಯಾಕಂತೀರಾ, ಜೆನೀವಾ ಒಪ್ಪಂದದ ಪ್ರಕಾರ ಯಾವುದೇ ಒಂದು ಸೈನಿಕ ಹೊರದೇಶದಲ್ಲಿ ಸಿಕ್ಕಾಕೊಂಡಾಗ ಅವರು 7 ದಿವಸದ ಒಳಗಡೆ ಬಿಡಬೇಕಾಗುತ್ತೆ. ಆದರೆ ನಮ್ಮ ಭಾರತದ ತಾಕತ್ತು ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಪ್ರಬಲತೆ ಇದರಲ್ಲೇ ಗೊತ್ತಾಗುತ್ತೆ. ಕೇವಲ 2 ದಿವಸದ ಒಳಗಡೆ ನಮ್ಮ ದೇಶಕ್ಕೆ ಈ ಪಾಪಿ ಪಾಕಿಸ್ತಾನದವರು ವಾಪಸ್ ಕಳಿಸಿರುತ್ತಾರೆ. ನಮ್ಮ ದೇಶದ ಭಯ ಹಂಗೆ. ಏನೇ ಇರಲಿ, ನಾವು ಪ್ರತೀಕಾರ ಕೊಡೋಕ್ಕೆ ನಾವು ಸಿದ್ಧವಾಗಿರುತ್ತೇವೆ. ಅದೇ ನಮ್ಮ ದೇಶದ ತಾಕತ್ತು. 70 ವರ್ಷಗಳಲ್ಲಿ ನಾವು ಎಂಥ ಸ್ಥಿತಿಗೆ ಬಂದಿದ್ದೀವಿ ಅಂದರೆ, ಯಾರೇ ನಮ್ಮ ವಿರುದ್ಧ ಬರಲಿ ಅವರಿಗೆ ಪ್ರತೀಕಾರ ಕೊಡಲು ನಾವು ಸಿದ್ಧವಾಗಿದ್ದೇವೆ ಅಂತ ಒಂದು ಗುಡ್ ಮೆಸೇಜ್ ಇದು. ನೋಡಿ, ನಮ್ಮ ವೀರ ಯೋಧ ಅಭಿನಂದನ್ ರವರು ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಾಗ ಅವರಲ್ಲಿ ಇದ್ದ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಸಿಗುವ ಮುನ್ನವೇ ಎಲ್ಲ ಅವರು ಡಿಸ್ಟ್ರಾಯ್ ಮಾಡಿದ್ರು. ಎಂಥ ವೀರ ಯೋಧರು ನೋಡಿ, ಅಂಥ ಕಷ್ಟ ಕಾಲದಲ್ಲಿ ಕೂಡ ಅವರು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಿದ್ದಾರೆ. ಅಂಥವರ ಬಗ್ಗೆ ಅವರು ಬದುಕಿರುವಾಗ ನಾವು 1 ನಿಮಿಷ ಆದರೂ ಯೋಚನೆ ಮಾಡಿದ್ದೇವ? ನೋಡಿ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ಊರುಗಳಲ್ಲಿ ಎಷ್ಟು ಜನ ಸೈನಿಕರಿದ್ದಾರೆ ಅಂತ ಯಾವಾಗಾದರೂ ನಾವು ಯೋಚನೆ ಮಾಡಿದ್ದೀವ? ಇಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಆದ್ಯ ಕರ್ತವ್ಯ ಅವರು ಬದುಕಿರುವಾಗ ಅವರಿಗೆ ಸಹಾಯ ಮಾಡಬೇಕಾಗಿರುತ್ತೆ. ನಮ್ಮ ಗ್ರಾಮಗಳಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸೈನಿಕರಿದ್ದಾರೆ ಅಂತ ಯಾವಾಗಾದರೂ ನಾವು ಯೋಚನೆ ಮಾಡಿದ್ದೀವ? ಇಲ್ಲ. ಹೆಸರಿಗೆ ಮಾತ್ರ ರಾಜಕಾರಣಿಗಳು, ಹೆಸರಿಗೆ ಮಾತ್ರ ಸಮಾಜ ಸೇವಕರು, ಸ್ವಯಂ ಘೋಷಿತ ಸಮಾಜ ಸೇವಕರು ಈ ಕಾಲದಲ್ಲಿ ಜಾಸ್ತಿ ಆಗಿದ್ದಾರೆ. ಎಲೆಕ್ಷನ್ ಬಂದಾಗ ಮಾತ್ರ ಅವರು ಸಮಾಜ ಸೇವೆಯಲ್ಲಿ ತೊಡಗುತ್ತಾರೆ. ಇಂಥ ಸೈನಿಕರಿಗೆ, ಬಡ ಕುಟುಂಬದಿಂದ ಹೋಗಿರುವ ಸೈನಿಕರಿಗೆ ಯಾರಾದರೂ ಇಲ್ಲಿವರೆಗೂ ಸಹಾಯ ಮಾಡೋದು ನೀವು ಕೇಳಿದ್ದೀರಾ? ಹುತಾತ್ಮರಾದರೆ ಮಾತ್ರ ಅವ್ರಿಗೆ ಸಹಾಯ. ಅವರು ಬದುಕಿರುವಾಗ ಅವ್ರಿಗೆ ಸಹಾಯ ಮಾಡಿದರೆ ಇನ್ನಷ್ಟು ಯುವಕರು ಸೈನ್ಯದಲ್ಲಿ ಹೋಗೋಕ್ಕೆ ಸಿದ್ಧರಾಗುತ್ತಾರೆ. ನಮ್ಮ ದೇಶದ ಯುವಕರು ಹೆಂಗಂದರೆ, ದೇಶ ಪ್ರೇಮ ಜಾಸ್ತಿ. ನಮಗೆ ದೇಶ ಪ್ರೇಮ ನಮಗೆ ಬೇಕಾದಷ್ಟಿದೆ. ದೇಶ ಪ್ರೇಮ ನಾಟ್ ಓನ್ಲಿ ಇನ್ ವಾಟ್ಸಪ್ ಸ್ಟೇಟಸ್. ದೇಶ ಪ್ರೇಮ ಅಂದರೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದು ಮಾತ್ರ ಅಲ್ಲ, ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿಬಿಟ್ರೆ ಮಾತ್ರ ಅಲ್ಲ. ನಿಜವಾದ ದೇಶ ಪ್ರೇಮ ಅಂದರೆ ಈಗ ನಮ್ಮ ಊರುಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇರುವ ಸೈನಿಕರನ್ನು ಗುರುತಿಸಬೇಕು. ಅವರು ಬದುಕಿರುವಾಗ ಅವರಿಗೆ ಸಹಾಯ ಮಾಡಿದರೆ ನಾವು ನಿಜವಾದ ದೇಶ ಪ್ರೇಮಿಗಳು ಅಂತ ನನ್ನ ಅನಿಸಿಕೆ. ಇದರಲ್ಲಿ ತಪ್ಪಿದ್ರೆ ಕ್ಷಮಿಸಬೇಕು. ಬಡ ಕುಟುಂಬದಿಂದ ಹೋಗಿರುವ ವೀರ ಯೋಧರ ತಂದೆ ತಾಯಿ ಮತ್ತು ಅವರ ಕುಟುಂಬದ ಸ್ಥಿತಿ ಏನು ಎಂಬುದು ಇಲ್ಲಿವರೆಗೂ ಯಾರು ಯೋಚನೆ ಮಾಡಿಲ್ಲ. ನಮ್ಮ ದೇಶ ಕಾಯುತ್ತಿರುವ ವೀರ ಯೋಧರು ಮತ್ತು ನಮ್ಮ ಹೊಟ್ಟೆ ತುಂಬುತ್ತಿರುವ ರೈತರು ನಿಜವಾದ ಹೀರೋಗಳು. ಚಲನಚಿತ್ರದಲ್ಲಿ ಮತ್ತು ಬೇರೆ ರಂಗಗಳಲ್ಲಿ ನಟನೆ ಮಾಡುವವರು ದೇ ಆರ್ ನಾಟ್ ರಿಯಲ್ ಹೀರೋಸ್. ಫಾರ್ ಮೀ ಆ್ಯಂಡ್ ಆಲ್ ದ ರಿಯಲ್ ಹೀರೋಸ್ ಆರ್ ಓನ್ಲಿ ಅವರ್ ಸೋಲ್ಜರ್ಸ್ ಆ್ಯಂಡ್ ಅವರ್ ಫಾರ್ಮರ್ಸ್. ಈಗ ಸ್ವಯಂ ಘೋಷಿತ ರಾಜಕಾರಣಿಗಳು, ಸಮಾಜ ಸೇವಕರು, ನಾನು ಸಮಾಜ ಸೇವಕ ಅಂತ ಅವರೇ ಘೋಷಣೆ ಮಾಡ್ಕೊಳ್ತಾರೆ. ಸಮಾಜ ಸೇವೆ ಅಂದರೆ ಓನ್ಲಿ ಫಾರ್ ಎಲೆಕ್ಷನ್ಸ್ ಹತ್ತಿರ ಬಂದರೆ ನೋಡಬೇಕಾಗಿರುತ್ತೆ.
ಅಂಥವರು ಸಮಾಜ ಸೇವೆ ಮಾಡುವವರಿಗೆ ನಮ್ಮ ಯುವಕರು ಒಂದೇ ಒಂದು ಪಾಠ ಕಲಿಸ್ಬೇಕು. ಅವ್ರ ಹತ್ರ ಹೋಗಬೇಕು, ಹೇಳಬೇಕು, ನೋಡ್ರಿ ಇಂಥ ವೀರ ಸೈನಿಕರು ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ಗ್ರಾಮದಲ್ಲಿದ್ದಾರೆ, ಅಂಥವ್ರು ಗುರುತಿಸಿ ಅಂಥವ್ರಿಗೆ ಸಹಾಯ ಮಾಡಿ, ಅಂಥವ್ರಿಗೆ ಸಹಾಯ ಮಾಡಿದ್ರೆ ಮಾತ್ರ ನಾವು ನಿಮ್ಮ ಹಿಂದೆ ಇರ್ತೀವಂತ ಒಂದು ಮಾತು ನಮ್ಮ ಯುವಕರಲ್ಲಿ ಬರಬೇಕು. ಒಬ್ಬ ಸಮಾಜ ಸೇವಕರಾದರೂ ವೀರ ಯೋಧರಿಗೆ ಸಹಾಯ ಮಾಡಿದರೆ ಅವ್ರಿಗೆ ನೋಡಿ ಬೇರೆಯವ್ರು ಕಲಿತಾರೆ. ಇಂಥ ಕೆಲಸಗಳು ರಾಜಕಾರಣಿಗಳು, ಸಮಾಜ ಸೇವಕರು ಮಾಡಬೇಕಾಗಿರುತ್ತೆ. ನಮ್ಮ ಸೈನಿಕರು ನೋಡಿ, ನಮ್ಮೆಲ್ಲರ ಪರವಾಗಿ ಯಾವಾಗಲೂ ರೆಡಿ. ನಾವು ಇಲ್ಲಿ ಹೇಳಿಬಿಡ್ತೀವಿ ರೆಡಿ ಫಾರ್ ವಾರ್, ರೆಡಿ ಫಾರ್ ವಾರ್ ಅಂತ. ಅಲ್ಲಿ ಯುದ್ಧ ಮಾಡೋರು ಯಾರು? ಸೈನಿಕರು. ಅವರು ಪ್ರಾಣ ಕಳ್ಕೊತಾರೆ, ಅವ್ರ ಫ್ಯಾಮಿಲಿ ಬಿಡ್ತಾರೆ. ಅವ್ರಿಗೆ ನೋಡೋರು ಯಾರು? ಇನ್ನೊಂದು ವಿಷಯ, ಕೇಂದ್ರ ಸರ್ಕಾರ ಏನೋ ಅವ್ರಿಗೆ ಧನ ಸಹಾಯ ಮಾಡುತ್ತೆ ಇರುವಾಗ, ಬದುಕಿರುವಾಗ. ನಾನು ಹೇಳ್ತಾ ಇರೋ ವಿಷಯ, ರಾಜ್ಯ ಸರ್ಕಾರಗಳು ಈ ದೇಶ ಕಾಯುತ್ತಿರುವ ಸೈನಿಕರಿಗೆ ಗುರುತಿಸಿ ಅವರ ಕುಟುಂಬಗಳಿಗೆ, ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕಾಗಿರುತ್ತೆ. ಸರ್ಕಾರಿ ನೌಕರಿ ಅವ್ರಿಗೆ ಒಬ್ರಿಗೆ ಕೊಟ್ಟರೆ ಹುತಾತ್ಮರಾದ ಮೇಲೆ ಕೊಡೋದು ದೊಡ್ಡ ವಿಷಯ ಅಲ್ಲ. ಅವರು ಬದುಕಿದ್ದಾಗ ಅವ್ರಿಗೆ ಗುರುತಿಸಿ ಅವ್ರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಸರ್ಕಾರಿ ನೌಕರಿ ಕೊಟ್ಟರೆ ಏನಾಗುತ್ತೆ ಅಂದರೆ, ಪಾಪ ಅವರು ದೇಶದಲ್ಲಿ ಅವರ ಮಗನೋ, ಗಂಡನೋ, ತಮ್ಮನೋ, ಅಣ್ಣನೋ ಇರ್ತಾನೆ. ಅಷ್ಟು ದೂರ ಹೋಗಿ ಅವ್ರು ಸಂಪಾದನೆ ಮಾಡಿ ಅವ್ರು ಕಳಿಸ್ತಾ ಇರ್ತಾರೆ. ಅದ್ರ ಮೇಲೆ ಅವರು ಸ್ವಾವಲಂಬಿತರಾಗಿರ್ತಾರೆ. ಅದ್ರ ಜೊತೆಗೆ ಅವರ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಸರ್ಕಾರಿ ಕೆಲಸದಲ್ಲಿ ಇದ್ದರೆ ಅವರ ಜೀವನ ತುಂಬಾ ಚೆನ್ನಾಗಿ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ರಾಜ್ಯ ಸರ್ಕಾರಗಳು ಸೈನಿಕರಿಗೆ ಗುರುತಿಸಿ ಒಬ್ರಿಗೆ ಮಾತ್ರ ಆದರೂ ಸರ್ಕಾರಿ ನೌಕರಿ ಕೊಡಬೇಕಾಗಿ ನಮ್ಮ ಮುಳಬಾಲ್ ನ್ಯೂಸ್ ಯೂಟ್ಯೂಬ್ ಸುದ್ದಿವಾಹಿನಿಯ ಪರವಾಗಿ ನನ್ನ ಮನವಿ. ಕೊನೆಯದಾಗಿ ನಮ್ಮ ಭಾರತದ ವೀರ ಯೋಧರಿಗೆ ನನ್ನ ಸಲಾಂ. ಹಾಗೆ ನಾವು ಇವತ್ತು ಒಂದು ಪ್ರತಿಜ್ಞೆ ಮಾಡೋಣ. ಏನು ಪ್ರತಿಜ್ಞೆ ಅಂದರೆ, ದೇಶ ಕಾಯುತ್ತಿರುವ ಸೈನಿಕರಿಗೆ ಗುರುತಿಸಿ ಅವರನ್ನು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ವಿಶೇಷವಾಗಿ ಸಮಾಜ ಸೇವಕರು ಎಂದು ಸ್ವಯಂ ಘೋಷಿತಗೊಂಡಿರುವ ಇದರ ಕಡೆ ಗಮನ ಹರಿಸಿದರೆ ನಿಮ್ಮ ಸಮಾಜ ಸೇವೆಯು ಅರ್ಥಪೂರ್ಣವಾಗುತ್ತೆ ಅಂತ ನನ್ನ ಅನಿಸಿಕೆ. ಏನು ಸ್ನೇಹಿತರೆ, ಇವತ್ತು ಹೇಳಿರುವ ವಿಷಯಗಳಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ.